ಗಿಲ್ಲಿ ಬ್ಲಾಗ್ಸ್ ಇದು ಕನ್ನಡ ಚಾನೆಲ್ ಬ್ರೋ. ಎಲ್ಲರಿಗೂ ನಮಸ್ಕಾರ. ವೀರಪ್ಪನ್ ಸ್ಟೋರೀಸ್ ಅಲ್ಲೇ ಇದು ಪಾರ್ಟ್ 2 ವಿಡಿಯೋ. ಇದು ಪಾಲಾರ್ ಬ್ರಿಡ್ಜ್. ಇಲ್ಲಿ ಫಾರೆಸ್ಟ್ ಗಾರ್ಡ್ ಒಬ್ಬರನ್ನ ಶೂಟ್ ಮಾಡಿದ್ದಾರೆ. ಈ ಬ್ರಿಡ್ಜ್ ಕೆಳಗಡೆಯಿಂದ ಮೇಲ್ಗಡೆ ಇರುವ ಫಾರೆಸ್ಟ್ ಗಾರ್ಡ್ ನ ಶೂಟ್ ಮಾಡಿದ್ದಾರೆ. ಆ ಸ್ಪಾಟ್ ಇದು ಪಾಲಾರ್ ಚೆಕ್ ಪೋಸ್ಟ್ ಅಲ್ಲೇನೆ ಇರುತ್ತೆ. ನೀವು ಹೊಗ್ನೇಕಲ್ಲಿಂದ ಮೇಟೂರಿಂದ ಬರ್ಬೇಕಾದ್ರೆ ಈ ಬ್ರಿಡ್ಜ್ ಸಿಗುತ್ತೆ. ಮಹದೇಶ್ವರ ಬೆಟ್ಟಕ್ಕೂ ಇಲ್ಲಿಂದನೇ ಹೋಗ್ಬೋದು. ಇದು ಪಾಲಾರಲ್ಲೇ ಒಬ್ರು ಕಲಾವಿದ ನೋಡಿ ಯಾವ ತರ ಆನೆನ ತಯಾರಿ ಮಾಡಿದ್ದಾನೆ. ಸೂಪರ್ ಆಗಿದೆ ಇದು ನೋಡ್ಲಿಕ್ಕಂತೂ. ನನಗೆ ನೋಡಿ ಶಾಕ್ ಆಗೋಯ್ತು. ಎಷ್ಟು ನೀಟಾಗಿದೆ ವರ್ಕ್ ಅಂದ್ರೆ, ಸೂಪರ್ ಆಗಿದೆ. ಇದ್ರದ್ದು ಫುಲ್ ವಿಡಿಯೋನು ಆಮೇಲೆ ಬರುತ್ತೆ. ಬನ್ನಿ ಇವಾಗ ವೀರಪ್ಪನ್ ಊರು ಹೋಗೋಣ. ಗೋಪಿನಾಥಂಗೆ ಎಂಟ್ರೆನ್ಸ್ ಇದು. ಎಂಟ್ರೆನ್ಸ್ ಅಲ್ಲಿ ಇಲ್ಲಿ ಸೂಪರ್ ವ್ಯೂ ಕಾಣ್ತು. ಸೂಪರ್ ಆಗಿದೆ. ಹಗಲಲ್ಲೇ ನೋಡ್ಲಿಕ್ಕೆ ತುಂಬಾ ಭಯಂಕರವಾಗಿದೆ ಈ ರೋಡು. ನನ್ಗಂತೂ ಒಬ್ಬನೇ ಹೋಗ್ತಾ ಇದ್ದೀನಿ, ನನಗೆ ಭಯನೂ ಆಗ್ತಾ ಇದೆ. ನಿಂತ್ಕೊಂಡು ವಿಡಿಯೋ ಮಾಡೋಕ್ಕೂ ನನಗೆ ಭಯ. ಅಷ್ಟೊಂದು ಭಯಂಕರವಾಗಿದೆ ಕಾಡು. ಬನ್ನಿ ಒಳಗಡೆ ಹೋಗೋಣ. ಶ್ರೀನಿವಾಸ ಅವ್ರದ್ದು ಇದು ಫೋಟೋ. ಇವ್ರದ್ದು ದೇವಸ್ಥಾನನೂ ಇದೆ, ಅಲ್ಲಿ ಹೋಗೋಣ ಬನ್ನಿ. ಈ ದೇವಸ್ಥಾನ ಹೆಸರು ಮಾರಿಯಮ್ಮ ದೇವಸ್ಥಾನ. ತುಂಬಾ ಮಹಿಮೆ ಇರುವ ದೇವಸ್ಥಾನ ಇದು. ತುಂಬಾ ಪಾಪ್ಯುಲರ್ ದೇವತೆ. ಏನೇ ನೀವು ಹರಕೆ ಕಟ್ಕೊಂಡ್ರೆ ಆ ಹರಕೆನ ತಗೊಳ್ಳೋ ಗಂಟ ಬಿಡಲ್ಲ. ಅಷ್ಟು ಪವರ್ಫುಲ್ ದೇವತೆ ಇವರು. ನೀವು ಗೋಪಿನಾಥಂ ಆ ಸರೌಂಡಿಂಗ್ ಬಂದಾಗ ಈ ಟೆಂಪಲ್ನ ವಿಸಿಟ್ ಮಾಡಿ ತಪ್ಪದೆ. ಬನ್ನಿ, ಇಲ್ಲೊಂದು ಪೂಜೆನೂ ನಡೀತಾ ಇದೆ ಅಯ್ಯಪ್ಪ ಸ್ವಾಮಿ ಅವ್ರದ್ದು, ಅದನ್ನು ನೋಡೋಣ. ಈ ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಶ್ರೀನಿವಾಸ್ ಅವ್ರಿಗೂ ಪೂಜೆ ನಡೆಯುತ್ತೆ. ಈ ಶ್ರೀನಿವಾಸ್ ಅವ್ರ ಸ್ಟೋರಿ ಅವ್ರದ್ದೇ ಒಂದು ವಿಡಿಯೋ ಬರುತ್ತೆ ಸಪ್ರೇಟ್ ಆಗಿ. ಅವಾಗ ಇವ್ರ ಸ್ಟೋರಿ ಹೇಳ್ತೀನಿ ನಾನು. ಬನ್ನಿ ಮತ್ತೆ ಹೋಗಿ ಅಲ್ಲಿ ಪೂಜೆ ನಡೀತಾ ಇದೆ, ಅದನ್ನೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಈ ಸ್ಪಾಟ್ ಬಂದ್ಬಿಟ್ಟು ಗೋಪಿನಾಥಮಿಂದ ಹೊಗ್ನೇಕಲ್ಗೆ ಹೋಗೋ ರಸ್ತೆಯಲ್ಲೇ ಬರುತ್ತೆ. ಈ ಜಾಗ ಬಂದ್ಬಿಟ್ಟು 5 ಜನ ಪೊಲೀಸ್ ಅವರನ್ನ ಕೊಂದ ಜಾಗ. ವೀರಪ್ಪನ್ ಗನ್ನು ಗುರಿಗೆ ಸತ್ತ ವೀರ ಪೊಲೀಸರು ಇವ್ರು ಬಂದ್ಬಿಟ್ಟು ಶಂಕರ್ರಾವ್, ಚಂದ್ರಪ್ಪ, ಜಗನ್ನಾಥ್, ರಾಮಲಿಂಗಂ ಅನ್ನೋ ಆಫೀಸರ್ಸ್. ಇಲ್ಲಿ 5 ಜನ ವೀರ ಮರಣ ಹೊಂದಿದ್ದಾರೆ. ಈ ಸ್ಪಾಟ್ ಬಂದ್ಬಿಟ್ಟು ಕಾವೇರಿ ನದಿ ಪಕ್ಕದಲ್ಲೇ ಇರುತ್ತೆ. ಗೋಪಿನಾಥಮಿಂದ ಹೊಗನೇಕಲ್ ಹೋಗೋ ರಸ್ತೆಯಲ್ಲಿ ಬರುತ್ತೆ. 5 ಕಿಲೋಮೀಟರ್ ಆದ್ಮೇಲೆ ಈ ಜಾಗ ಬರುತ್ತೆ.
ಈ ಜಾಗ ಹೊಗನೇಕಲ್ಲು ನದಿ ಇದು. ಈ ಗೋಪಿನಾಥಮಿಂದ ಈ ಜಾಗಕ್ಕೆ ತೆಪ್ಪೆಯಲ್ಲಿ ಬರ್ಬೋದು, ಗಾಡಿನೂ ತೊಗೊಂಡು ಬರ್ಬೋದು. ಅದಕ್ಕೆ ಒಬ್ಬರಿಗೆ 50 ರೂಪಾಯಿ ತೊಗೊತಾರೆ. ಈ ತೆಪ್ಪೆಯಿಂದ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇರುತ್ತೆ. ಒಬ್ಬರಿಗೆ 50 ರೂಪಾಯಿ ಮಾತ್ರ ಅಷ್ಟೇ. ಇದು ನೀರಲ್ಲಿಂದ ಆಡ್ತಾ ಇದ್ರು. ಇದು ನೋಡಿದ್ದೆ ನಾನು ಮೊದಲನೇ ಸಲ. ಇದು ನೋಡ್ಲಿಕ್ಕೆ ಮುಂಗೀಸ್ ಥರನೂ ಇದೆ, ಬೇರೆ ಥರನೂ ಇದೆ. ಇದ್ರದ್ದು ಹೆಸರು ಏನು ಗೊತ್ತಿದ್ರೆ ನೀವು ಕಾಮೆಂಟ್ ಮಾಡಿ ತಿಳಿಸಿ. ಈ ಕಾವೇರಿ ನದಿಯಲ್ಲಿ ಹೋಗ್ತಿದ್ರೆ ತುಂಬಾನೇ ಖುಷಿ ಆಗುತ್ತೆ. ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ನೀರು, ನೋಡಿ ಎಷ್ಟು. ಇಷ್ಟೇ ಅಲ್ಲ, ವೀರಪ್ಪನ್ ಸೀರೀಸಲ್ಲೇ ಇನ್ನೂ ತುಂಬ ಹಲವಾರು ವೀಡಿಯೋಸು ಬರುತ್ತೆ. ಅಲ್ಲಿ ಮಧ್ಯದಲ್ಲಿ ಬೇರೆ ಬೇರೆ ವೀಡಿಯೋಸನ್ನು ಬರುತ್ತೆ. ನೀವು ಅದಕ್ಕಾಗಿ ನಮ್ಮ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋಲ್ಲೂ ಸಿಗೋಣ. ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್.